ಇದು ಸಾಮಾನ್ಯ ಕಾಡಲ್ಲ. ಇಲ್ಲಿ ಮರಗಳು ನಗುತ್ತವೆ, ಹಕ್ಕಿಗಳು ಮಾತಾಡುತ್ತವೆ, ಪ್ರಾಣಿಗಳು ಕುಟುಂಬದಂತೆ ಬದುಕುತ್ತವೆ. ಕಾಡಿನ ಮಧ್ಯದಲ್ಲಿ ದೊಡ್ಡ ಬಂಡೆಯ ಮೇಲೆ ವೀರಸಿಂಹ ನಿಂತಿದ್ದ. ಅವನು ಕಾಡಿನ ರಕ್ಷಕ. ಮಾಯಾಜಂಗಲ್ ಸುರಕ್ಷಿತವಾಗಿದ್ದರೆ ನನಗೆ ಅದೇ ಸಂತೋಷ. ಅಧ್ಯಾಯ 2. ಸ್ನೇಹಿತರ ಪರಿಚಯ. ವೀರನ ಜೊತೆ ಅವನ ಸ್ನೇಹಿತರು. ಗಜ್ಜು ಆನೆ ತುಂಬಾ ಬುದ್ಧಿವಂತ. ಮಕ್ಕಳಿಗೆ ಕಥೆ ಹೇಳೋದು ಇಷ್ಟ. ದೊಡ್ಡ ಹೃದಯ. ಚಿಂಕು ಮಂಗ ತುಂಬಾ ಚುರುಕು, ಯಾವಾಗಲೂ ಕಿತ್ತಾಡುವವನು, ಆದರೆ ಮನಸ್ಸು ಚಿನ್ನ. ಶೇರಿ ಹುಲಿ ವೇಗದ ರಾಣಿ, ಸ್ವಲ್ಪ ಗಂಭೀರ, ಆದರೆ ಸ್ನೇಹಕ್ಕೆ ಪ್ರಾಣ ಕೊಡುವಳು. ಮಿಥುಗಿಳಿ ಕಾಡಿನ ನ್ಯೂಸ್ ಚಾನೆಲ್. ಎಲ್ಲ ರಹಸ್ಯ ಗೊತ್ತು. ಎಲ್ಲರೂ ಒಟ್ಟಿಗೆ ನಗುತ್ತಾ ಆಟವಾಡುತ್ತಾ ದಿನ ಕಳೆಯುತ್ತಿದ್ದರು. ಅಧ್ಯಾಯ 3. ಅಚಾನಕ್ ಬಂದ ಕತ್ತಲೆ. ಒಂದು ದಿನ ಆಕಾಶ ಅಚಾನಕ್ ಕಪ್ಪಾಯಿತು. ಗಾಳಿ ಜೋರಾಗಿ ಬೀಸಿತು. ನದಿ ನಿಧಾನವಾಗಿ ನಿಲ್ಲತೊಡಗಿತು. ಹೂವುಗಳು ಒಣಗಿದವು. ಪ್ರಾಣಿಗಳು ಭಯದಿಂದ ಓಡಾಡಿದವು. ಮಿಥುಗಿಳಿ ಗಾಬರಿಯಾಗಿ ಹಾರಿ ಬಂತು. ಭಯಾನಕ ಸುದ್ದಿ. ಉತ್ತರ ದಿಕ್ಕಿನಲ್ಲಿ ನೆರಳು ಕಾಡು ಎದ್ದಿದೆ. ಅಧ್ಯಾಯ 4. ನೆರಳು ಕಾಡಿನ ಶಕ್ತಿ. ನೆರಳು ಕಾಡು ಅಂದ್ರೆ ಅದು ಕೆಟ್ಟ ಶಕ್ತಿಯಿಂದ ತುಂಬಿದ ಕಾಡು. ಅಲ್ಲಿ ವಾಸವಾಗಿದ್ದನು ಕಾಳ ನೆರಳು ರಾಜ. ಅವನು ಸಂತೋಷ ಕಂಡರೆ ಕೋಪಗೊಳ್ಳುತ್ತಿದ್ದ. ಮಾಯಾಜಂಗಲ್ನ ಬೆಳಕು ಅವನಿಗೆ ಇಷ್ಟವಿರಲಿಲ್ಲ. ಈ ಕಾಡಿನ ನಗುವನ್ನು ನಾನು ಅಳಿಸುತ್ತೇನೆ ಎಂದು ಅವನು ಶಪಥ ಮಾಡಿದ. ಅಧ್ಯಾಯ 5. ಸಭೆ ಮತ್ತು ನಿರ್ಧಾರ. ವೀರಸಿಂಹ ಎಲ್ಲ ಪ್ರಾಣಿಗಳನ್ನು ಕರೆದು ಸಭೆ ಮಾಡಿಸಿದ. ನಾವು ಹೆದರಬಾರದು. ನಮ್ಮ ಕಾಡನ್ನು ಉಳಿಸಬೇಕು. ಗಜ್ಜು ಆನೆ ಹೇಳಿದ, ಶಕ್ತಿ ಮಾತ್ರ ಸಾಕಾಗಲ್ಲ, ಬುದ್ಧಿಯೂ ಬೇಕು. ಶೇರಿ ಗಂಭೀರವಾಗಿ, ನಾನು ಮುಂದೆ ಹೋಗಿ ದಾರಿ ಪರಿಶೀಲನೆ ಮಾಡ್ತೀನಿ. ಚಿಂಕು ಕೈ ಎತ್ತಿ, ನಾನೂ ಬರ್ತೀನಿ. ಸಾಹಸ ಇಲ್ಲದೆ ಜೀವನ ಏನು? ಅಧ್ಯಾಯ 6. ಭಯಾನಕ ಪ್ರಯಾಣ. ಅವರು ನೆರಳು ಕಾಡಿನತ್ತ ಹೊರಟರು. ಮಾರ್ಗದಲ್ಲಿ ಕೆಸರು ತುಂಬಿದ ದಾರಿ, ದೊಡ್ಡ ಜೇಡಗಳ ಜಾಲ, ಮಾತಾಡುವ ಕಲ್ಲುಗಳು. ಒಂದು ಕಡೆ ಶೇರಿ ಸಿಕ್ಕಿಬಿದ್ದಳು. ವೀರ ಅವಳ ಕೈ ಹಿಡಿದು ಉಳಿಸಿದ. ನೀನು ಇಲ್ಲದಿದ್ದರೆ ಸ್ನೇಹಿತರು ಅಂದ್ರೆ ಜೀವ ಉಳಿಸೋದು. ಅಧ್ಯಾಯ 7. ಮೋಸದ ಹಾವು. ಮಾರ್ಗದಲ್ಲಿ ವಿಷ್ಣು ಹಾವು ಎದುರಾದ. ಮುಂದೆ ಹೋದ್ರೆ ನಾಶ. ಹಿಂದಿರುಗಿ. ಗಜ್ಜುರ ಶಾಂತವಾಗಿ ಕೇಳಿದ, ನೀನು ಸತ್ಯ ಹೇಳ್ತೀಯಾ? ಹಾವು ನಾಚಿಕೊಂಡಿತು. ಅದು ನೆರಳು ರಾಜನ ಕೆಲಸ ಮಾಡುತ್ತಿತ್ತು. ಸತ್ಯ ತಿಳಿದ ಮೇಲೆ ಹಾವು ದಾರಿ ತೋರಿಸಿತು. ಅಧ್ಯಾಯ 8. ನೆರಳು ಅರಮನೆ. ಅವರು ದೊಡ್ಡ ಕಪ್ಪು ಅರಮನೆ ತಲುಪಿದರು. ಅಲ್ಲಿ ಬೆಳಕು ಇರಲಿಲ್ಲ. ನೆರಳು ರಾಜ ಗರ್ಜಿಸಿದ, ನೀವು ಯಾರು? ನನ್ನ ರಾಜ್ಯಕ್ಕೆ ಧೈರ್ಯವಾಗಿ ಬಂದಿದ್ದೀರಾ? ವೀರ ಧೈರ್ಯದಿಂದ ಮುಂದೆ ಹೋದ, ನಾವು ಬೆಳಕಿನ ಮಕ್ಕಳು. ಅಧ್ಯಾಯ 9. ಮಹಾಯುದ್ಧ. ನೆರಳು ರಾಜ ತನ್ನ ಶಕ್ತಿಯನ್ನು ಬಳಸಿದ. ಕತ್ತಲೆ ಗಾಳಿ, ಕಲ್ಲುಗಳು ಬೀಳುತ್ತವೆ. ಶೇರಿ ವೇಗದಿಂದ ತಪ್ಪಿಸಿಕೊಂಡಳು. ಚಿಂಕು ಚತುರತೆಯಿಂದ ಗಮನ ಬೇರೆಡೆ ತಿರುಗಿಸಿದ. ಗಜ್ಜು ತನ್ನ ಬುದ್ಧಿಯಿಂದ ಮಂತ್ರದ ಮೂಲ ಕಂಡುಹಿಡಿದ. ಅವನ ಶಕ್ತಿ ಭಯದಿಂದ ಬರುತ್ತದೆ. ಅಧ್ಯಾಯ 10. ಸ್ನೇಹದ ಬೆಳಕು. ವೀರಸಿಂಹ ಜೋರಾಗಿ ಕೂಗಿದ, ನಮಗೆ ಭಯ ಇಲ್ಲ, ನಮಗೆ ಸ್ನೇಹ ಇದೆ. ಎಲ್ಲರೂ ಕೈಜೋಡಿಸಿದರು, ಒಟ್ಟಿಗೆ ನಿಂತರು. ಅವರ ಸ್ನೇಹದಿಂದ ಬೆಳಕು ಮೂಡಿತು, ಕತ್ತಲೆ ಕರಗಿತು. ನೆರಳು ರಾಜ ನೆಲಕ್ಕೆ ಕುಸಿದ. ನಾನು ಒಬ್ಬನೇ, ಅದಕ್ಕೆ ಕೆಟ್ಟವನು. ಅಧ್ಯಾಯ 11. ಬದಲಾವಣೆ. ಗಜ್ಜು ಅವನ ಬಳಿ ಹೋದ. ಒಂಟಿತನವೇ ನಿನ್ನ ಶತ್ರು. ವೀರ ಕೈ ನೀಡಿದ. ನೆರಳು ರಾಜ ಕಣ್ಣೀರು ಹಾಕಿದ. ಅವನು ಬದಲಾದ. ಅಧ್ಯಾಯ 12. ಹ್ಯಾಪಿ. ಮಾಯಾಜಂಗಲ್. ನದಿ ಮತ್ತೆ ಹರಿಯಿತು. ಹೂವುಗಳು ಅರಳಿದವು. ಪ್ರಾಣಿಗಳು ಕುಣಿದವು. ಮಿಥುಗಿಳಿ ಘೋಷಿಸಿತು, ಇದು ಸ್ನೇಹದ ಜಯ. ಅಂತ್ಯ ಮತ್ತು ನೀತಿ. ಮಾಯಾಜಂಗಲ್ ಮತ್ತೆ ನಗಿತು. ನೆರಳು ರಾಜ ಕೂಡ ಹೊಸ ಜೀವನ ಆರಂಭಿಸಿದ. ಕಥೆಯ ನೀತಿ: ಸ್ನೇಹ, ಧೈರ್ಯ ಮತ್ತು ಒಗ್ಗಟ್ಟು ಇದ್ದರೆ ಕತ್ತಲೆಯೂ ಬೆಳಕಾಗುತ್ತದೆ.